ಕಾರಾಗೃಹ ಇಲಾಖೆ ಡಿಜಿಪಿ ಪತ್ರ ಬರೆದು ಡೋಂಟ್ ಕೇರ್. ಡಿಜಿಪಿ ಜೈಲಿನ ಭದ್ರತೆ ಬಗ್ಗೆ ಗಮನ ಹರಿಸಿ ಅಂದ್ರು ನಿರ್ಲಕ್ಷ್ಯ. 12 ದಿನಗಳ ಹಿಂದೆಯೇ ಪತ್ರ ಬರೆದಿದ್ದ ಮಾಲಿನಿ ಕೃಷ್ಣಮೂರ್ತಿ. ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕ ವಿ ಶೇಷಮೂರ್ತಿಗೆ ಪತ್ರವನ್ನ ಬರೆದಿದ್ರು ಮಾಲಿನಿ ಕೃಷ್ಣಮೂರ್ತಿ. ಪ್ರತಿದಿನವೂ ಎಲ್ಲರ ಭದ್ರತೆ ಖುದ್ದು ಪರಿಶೀಲಿಸಿ ಅಂತ ಡಿಜಿಪಿ ಪತ್ರವನ್ನ ಬರೆದಿದ್ರು. ಕ್ರಮ ಕೈಗೊಳ್ಳದೇ ಇದ್ರೆ ನೀವೇ ಹೊಣೆ ಅಂತ ಕೂಡ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಪತ್ರವನ್ನು ಬರೆದಿದ್ದು 12 ದಿನಗಳ ಮೊದಲೇ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, 12 ದಿನಗಳ ಮೊದಲೇ ಪತ್ರವನ್ನ ಬರೆದು ಎಚ್ಚರಿಕೆಯಿಂದ ಇರಿ, ಏನಾದರೂ ಅನಾಹುತ ಆದರೆ ನೀವೇ ಅದರ ಜವಾಬ್ದಾರಿ ಅಂತ ಖುದ್ದು ಮಾಲಿನಿ ಕೃಷ್ಣಮೂರ್ತಿ ಪತ್ರ ಬರೆದ್ರು. ಹಾಗಾದ್ರೆ ಮಾಲಿನಿ ಕೃಷ್ಣಮೂರ್ತಿ ಅವರ ಪತ್ರಕ್ಕೂ ಕೂಡ ಬೆಲೆ ಇಲ್ವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನ್ನೋ ಪ್ರಶ್ನೆ ಅಂಕಿತಾ. ಮಧುಸೂದನ್, ಖಂಡಿತವಾಗ್ಲೂ ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗಾಗಲೇ ನೀವು ಹೇಳಿದ ಹಾಗೆ ಆಗಸ್ಟ್ 14ರಂದು ಒಂದು ಪತ್ರವನ್ನ ಬರೀತಾರೆ, ಕಾರಾಗೃಹದ ಡಿಜಿಪಿ ಒಂದು ಪತ್ರವನ್ನ ಬರೀತಾರೆ. ಜೈಲಿನಲ್ಲಿ ಪ್ರತಿನಿತ್ಯ ಪರಿಶೀಲನೆಯನ್ನ ನಡೆಸಬೇಕು, ಯಾವುದೇ ಅಕ್ರಮ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಒಂದು ಪತ್ರವನ್ನ ಬರೆದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಯಾವಾಗ ಫೋಟೋ ವೈರಲ್ ಆಯಿತು ಆ ಸಂದರ್ಭದಲ್ಲಿ ಈಗ ಡಿಜಿಪಿ ಬರೆದಿರುವಂತಹ ಪತ್ರ ಏನಿದೆ ಅದು ಕೂಡ ವೈರಲ್ ಆಗುತ್ತೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಲಾಗುತ್ತೆ. ಅಂದ್ರೆ ಜೈಲಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗರಿಷ್ಠ ಭದ್ರತಾ ವಿಭಾಗದಲ್ಲಿ ಸುಮಾರು 250ರಿಂದ 300 ಜನ ಕೈದಿಗಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಇರುವಂತಹ ಕೈದಿಗಳು ಅಂದ್ರೆ ರೌಡಿ ಶೀಟರ್ಸ್ ಗಳಾಗಿರ್ಬೋದು ಅಥವಾ ಬಾಂಬ್ ಬ್ಲಾಸ್ಟ್ ಆರೋಪಿಗಳು, ಹೀಗೆ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಕೈದಿಗಳಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ನಿಷೇಧಿತ ವಸ್ತುಗಳು ಅವರ ಕೈಗೆ ಸಿಗಬಾರದು, ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ, ಅದರಲ್ಲೂ ಕೂಡ ದಿನನಿತ್ಯ ಪರಿಶೀಲನೆ ಮಾಡಿ ಅಂತ ಹೇಳಿ ಜೈಲಾಧಿಕಾರಿಗಳು, ಅದರಲ್ಲೂ ಕೂಡ ಮುಖ್ಯ ಅಧೀಕ್ಷಕರಾಗಿರುವಂತಹ ಶೇಷಮೂರ್ತಿ ಏನಿದ್ದಾರೆ ಅವ್ರಿಗೆ ಈಗಾಗಲೇ ಪತ್ರವನ್ನ ಬರೆದು ಕೂಡ ಪತ್ರಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಈಗಾಗಲೇ ಏನು ಫೋಟೋ ವೈರಲ್ ಆಯ್ತು, ಅದಾದ ಬಳಿಕ ಸ್ವತಃ ಪರಪ್ಪನ ಅಗ್ರಹಾರ ಜೈಲಿಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಜೊತೆಗೆ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಪಡೆದಂತಹ ವೇಳೆ ಅಲ್ಲಿರುವಂತಹ ಹಿರಿಯ ಜೈಲಾಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ್ ಸ್ವಾಮಿ ಜೊತೆಗೆ ಶೇಷಮೂರ್ತಿ ಏನಿದ್ದಾರೆ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿರುವಂತಹ ವಿಡಿಯೋ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು, ಇದರಲ್ಲಿ ಜೈಲಾಧಿಕಾರಿಗಳ ನೆಗ್ಲಿಜೆನ್ಸಿ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಮುಖ್ಯವಾಗಿ ಆರೋಪಿಗಳಿಗೆ ಫೋನ್ ಎಲ್ಲಿಂದ ಸಿಕ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು, ಅದರಲ್ಲೂ ಕೂಡ IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಆ ಒಂದು ತಂಡದ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೂಡ ಆಗ್ತಾ ಇದೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.